ಆದ್ರೆ ಸ್ಟೂಡೆಂಟ್ಸ್ ಮಾತ್ರ ತಮ್ಮ ಪ್ರೊಟೆಸ್ಟ್ ನ ನಿಲ್ಲಿಸಲಿಲ್ಲ. ಸೊ ಈ ಸಲ ಸಿಜೆಪಿ ಅವ್ರ ಜೊತೆ ಸೇರ್ಕೊಳ್ಳುತ್ತೆ. ಅದ್ರ ಜೊತೆಗೆ ಸೋನಂ ವಾಂಗ್ಚುಕ್ ಅವರು ಅವ್ರ ಜೊತೆ ಸೇರಿ ಉಪವಾಸ ಸತ್ಯಾಗ್ರಹನ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಗೊತ್ತಿದೆ ಯಾವ್ಯಾವ ರೀತಿ ನಮ್ಮ ಜನ್ಜಿಗಳು ಪ್ರೊಟೆಸ್ಟ್ ನ ಮಾಡಿದ್ರು ಅಂತ. ಸೊ ಈ ವಿಷಯ ಪಾರ್ಲಿಮೆಂಟ್ ವರ್ಗೂ ಹೋಗುತ್ತೆ. ಅದಾದ್ಮೇಲೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ರೀಲ್ ನ ಅಪ್ಲೋಡ್ ಮಾಡ್ತಾರೆ, ಅದು ನೈಟ್ 12 ಗಂಟೆಗೆ. ಆ ವಿಡಿಯೋದಲ್ಲಿ ಅವರು ಪೇಪರ್ ಲೀಕ್ ಮಾಡಿದವ್ರಿಗೆ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಕೂಡ ಮಾಡ್ತೀವಿ ಅಂತ ಭರವಸೆ ಕೊಡ್ತಾರೆ. ಇದನ್ನ ಕೇಳಿದ್ಮೇಲೆ ಸೋನಂ ವಾಂಗ್ಚುಕ್ ಅವರು ತಮ್ಮ ಉಪವಾಸ ಸತ್ಯಾಗ್ರಹನ ನಿಲ್ಲಿಸ್ತಾರೆ. ಇದಾದ್ಮೇಲೆ ಎಜುಕೇಶನ್ ಸೆಕ್ರೆಟರಿನೂ ಕೂಡ ತೆಗೆದಾಕ್ತಾರೆ. ಆದ್ರೆ ನಮ್ಮ ಜನ್ಸಿಗಳು ಬೇಕಾಗಿದ್ದು ಎಜುಕೇಶನ್ ಮಿನಿಸ್ಟರ್ ಅವರ ರೆಸಿಗ್ನೇಷನ್. ಕೊನೆಗೂ ನಮ್ಮ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು 25 ಜುಲೈ ರೆಸಿಗ್ನೇಷನ್ ಕೊಟ್ಟರು. ಕೊನೆಗೂ ನಮ್ಮ ಜನ್ಸಿಗಳು ವಿನ್ ಆದ್ರು. ಈಗ ಹೊಸ ಎಜುಕೇಶನ್ ಮಿನಿಸ್ಟರ್ ಆಗಿ ನಮ್ಮ ಕರ್ನಾಟಕದ ಪ್ರಹ್ಲಾದ್ ಜೋಶಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಇವರು ನಮ್ಮ ಎಜುಕೇಶನ್ ಸಿಸ್ಟಮ್ ನ ಚೇಂಜ್ ಮಾಡ್ಬೋದಾ? ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.